ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಹಿ ತಿಂಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಎಲ್ರಿಗೂ ಗೊತ್ತಿರುವಂಥದ್ದೇ, ಎಳ್ಳುಂಡೆ. ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ, ಎಳ್ಳಿನಿಂದ ಮಾಡುವಂಥದ್ದು. ಇನ್ನೀಗ ಹಬ್ಬಗಳೆಲ್ಲ ಬರುತ್ತಲ್ವ, ಅದಕ್ಕೆಲ್ಲ ಮಾಡಬಹುದು. ಅದರಿಂದ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಬರೀ ಎಳ್ಳುಂಡೆ ಮಾಡ್ತಾಯಿಲ್ಲ. ಎಳ್ಳುಂಡೆಯನ್ನು ಡೆಸಿಕೇಟೆಡ್ ಕೋಕೋನಟ್ಟಲ್ಲಿ ಈ ಥರ ಹೊರಳಾಡಿಸ್ಬಿಟ್ಟು ಮಾಡ್ತಾಯಿದ್ದೀನಿ. ಅಂದರೆ ಅದು ತುಂಬ ರುಚಿ ಕೊಡುತ್ತೆ. ಅದರಿಂದಾಗಿ ಡೆಸಿಕೇಟೆಡ್ ಕೋಕೋನಟ್ ಹೆಂಗೆ ಮಾಡೋದು ಅಂತ ನನ್ನ ಚಾನಲಲ್ಲಿ ಇದು ನಾನು ಮಾಡಿ ತೋರಿಸಿದ್ದೀನಿ ನಿಮಗೆ. ಇಲ್ಲಾಂದರೆ ಹೊರಗಡೆನೂ ಸಿಗುತ್ತೆ, ಅದನ್ನು ಉಪಯೋಗಿಸ್ಕೊಂಡು ಮಾಡ್ಬೋದು. ಎಳ್ಳುಂಡೆ ಬರೀ ಎಳ್ಳುಂಡೆಗಿಂತ ಅದನ್ನು ತುಂಬ ಚೆನ್ನಾಗಿರುತ್ತೆ ಅಂತ. ಇದಕ್ಕೆ ಈಗ ನಾನು ಒಂದು ಫ್ರೈಯಿಂಗ್ ಪ್ಯಾನಲ್ಲಿ 2 ಕಪ್ನಷ್ಟು ಕರಿ ಎಳ್ಳು ತೊಗೊಂಡಿದ್ದೀನಿ. ಕಪ್ಪೆಳ್ಳಿಂದ ಮಾಡ್ತಾಯಿದ್ದೀನಿ. ಇದನ್ನು ಡ್ರೈ ರೋಸ್ಟು ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಅಂದರೆ ಏನು ಹಾಕಲ್ಲ, ತುಪ್ಪ ಎಣ್ಣೆಲ್ಲ ಹಾಕದೆ ಹಾಗೆ ರೋಸ್ಟ್ ಮಾಡ್ತಾಯಿದ್ದೀನಿ. ಚಿಟಿ ಅನ್ನೋಷ್ಟು ಸರಿಯಾಗಿ ಆಗುವಷ್ಟು, ಅಂದರೆ ಹುರಿಯುವಷ್ಟು ಮಾಡಿದ್ದೀನಿ. ಒಳ್ಳೆ ಪರಿಮಳ ಬರೋವರೆಗೂ, ಅಂದರೆ ಚಿಟಿ ಸದ್ದು ಬರಬೇಕು, ಅಲ್ಲಿವರೆಗೂ ಹುರಿದುಕೊಳ್ಬೇಕು. ಇದು ಕ್ಲೀನಾಗೇ ಇರೋದ್ರಿಂದ ಡೈರೆಕ್ಟ್ ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ಕ್ಲೀನ್ ಮಾಡ್ಕೋಬೇಕು ಎಳ್ಳನ್ನು. ಸಾಮಾನ್ಯ ಈಗ ಕ್ಲೀನಾಗಿರೋ ಎಳ್ಳೆ ಸಿಗುತ್ತೆ ಔಟ್ಸೈಡ್ ಮಾರ್ಕೆಟಲ್ಲಿ. ಇದನ್ನು ಈಗ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಂಡಿರ್ತೀನಿ. ಯಾಕಂದರೆ ನಮಗೆ ಈಗ ಬೆಲ್ಲದ ಪಾಕ ಮಾಡಬೇಕಲ್ವ, ಅದಕ್ಕೆ ಇದೇ ಪ್ಯಾನಲ್ಲಿ ಈಗ 1 ಕಪ್ಪಿನಷ್ಟು ಬೆಲ್ಲ ತೊಗೊಂಡಿದ್ದೀನಿ. 2 ಕಪ್ ಎಳ್ಳಿಗೆ 1 ಕಪ್ನಷ್ಟು ಬೆಲ್ಲ. ಇದನ್ನು ಸ್ವಲ್ಪ ನೀರು ಹಾಕಿ ಕರಗಿಸ್ತಾ ಇದ್ದೀನಿ. ಚೆನ್ನಾಗಿ ಪಾಕ ಆಗೋವರೆಗೂ ಕರಗಿಸ್ಕೋಬೇಕು. ಇದನ್ನು ಸ್ವಲ್ಪ ಕೈ ಆಡಿಸ್ಕೋಬೇಕು, ಇಲ್ಲಾಂದ್ರೆ ತಳ ಹತ್ಕೋಬೋದು. ಅಂದರೆ ಇಡೀ ಮಾಡಿಲ್ಲ ಅಂದರೆ ತಳ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಈ ಥರ ಕೈ ಆಡಿಸಿದರೆ ಸ್ವಲ್ಪ ಬೇಗನೂ ಕರಗುತ್ತೆ, ಆಮೇಲೆ ಏನು ಪ್ರಾಬ್ಲಮ್ ಇರಲ್ಲ. ನಾನ್ ಸ್ಟಿಕ್ ಆದ್ದರಿಂದ ತಳ ಹತ್ತದೇ ಇರಲೂಬೋದು. ಇದು ಪಾಕ ನೀರಿಗೆ ಹಾಕಿದಾಗ ಒಂದು ಮುದ್ದೆ ಆಗುವವರೆಗೂ ಬರಬೇಕು. ಅದು ಫುಲ್ಲು ಒಂದು ಮುದ್ದೆ ಆಗಬೇಕು. ಈ ಥರ ಮುದ್ದೆ ಆಗಬೇಕು, ಒಂದೇ ಮುದ್ದೆ ಅಷ್ಟು ಮಾಡ್ಕೋಬೇಕು. ಒಂದು ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಒಂದು ಬಿಂದು ಬೆಲ್ಲ ಪಾಕ ಅದಕ್ಕೆ ಹಾಕಿದರೆ ಗೊತ್ತಾಗುತ್ತೆ ನಿಮಗೆ, ಅದರಲ್ಲಿ ಮುದ್ದೆ ಆಗುತ್ತೆ. ಇದಕ್ಕೆ ಈಗ ಈ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು, ಪಾಕ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಎಳ್ಳು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಪಾಕದಲ್ಲಿ ಫುಲ್ಲು ಮಿಕ್ಸ್ ಆಗೋ ಥರ. ಆಮೇಲೆ ಸ್ವಲ್ಪ ತಣಿಯಕ್ಕೆ ಬಿಟ್ಬಿಡಿ, ಯಾಕಂದರೆ ಬಿಸಿ ಕಟ್ಟೋಕ್ಕಾಗಲ್ಲ. ಕೈಗೆ ಮುಟ್ಟುವಷ್ಟು ಬಿಸಿ ಇರುವಷ್ಟು ಆಗೋಗೆ ಆದಮೇಲೆ ಉಂಡೆ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ಈ ಥರ ಮಾಡ್ತಾಯಿದ್ದೀನಿ. ಇದನ್ನು ಬೇಕಾದ್ರೆ ಒಂದು ತುಪ್ಪ ಸವರಿದ ಪ್ಲೇಟಿಗೆ ಹಾಕ್ಕೊಂಡ್ರೆ ತಣಿಯೋದು ಸುಲಭ ಆಗುತ್ತೆ, ಬೇಗ ತಣಿಯತ್ತೇನು. ಈ ಥರ ತುಪ್ಪ ಸವರಿಬಿಟ್ಟ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನೀಗ. ಪೂರ್ತಿ ಪ್ಲೇಟಿಗೆ ತುಪ್ಪ ಸವರ್ಕೊಳ್ತಾ ಇದ್ದೀನಿ. ಇದಕ್ಕೆ ಈಗ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಪಾತ್ರೆಯಲ್ಲಿ ಇಟ್ಟರೆ, ಬಾಣಲೆಯಲ್ಲೇ ಇಟ್ಟರೆ ಅದು ಬೆಲ್ಲ ಪಾಕ ಸ್ವಲ್ಪ ಜಾಸ್ತಿ ಆಗ್ಬೋದು. ಬಿಸಿಗೆ ಅಲ್ಲಿ ಜಾಸ್ತಿ ಕಾಯುತ್ತೆ, ಅದರಿಂದ ಕಟ್ಟೋದು ಕಷ್ಟ ಆಗುತ್ತೆ. ಆಮೇಲೆ ಅದಕ್ಕೆ ಇದನ್ನು ಇನ್ನೊಂದು ಪ್ಲೇಟಿಗೆ ಹಾಕಿ ಇಟ್ಟರೆ ತಣಿಯೋದು ಸುಲಭ, ಬೇಗ ತಣಿಯುತ್ತೆ. ಆಮೇಲೆ ಪಾಕನೂ ಕರೆಕ್ಟಾಗಿ ಇರುತ್ತೆ. ಸ್ವಲ್ಪ ತಣಿದ ಮೇಲೆ, ಕೈಗೆ ಮುಟ್ಟೋಕ್ಕಾಗತ್ತೆ ಅನ್ನೋಷ್ಟು ತಣಿದ ಮೇಲೆ ಇದನ್ನು ಉಂಡೆ ಕಟ್ಕೊಳ್ಳಿ. ಚೆನ್ನಾಗಿ ತಣಿದ ಮೇಲೆ, ಪೂರ್ತಿ ತಣಿದ ಮೇಲೆ ಅದು ಗಟ್ಟಿ ಆಗುತ್ತೆ, ಅದರಿಂದ ಕಟ್ಟೋದು ಕಷ್ಟ ಆಗುತ್ತೆ. ಉಂಡೆ ಮಾಡಿದ ಮೇಲೆ ತಣಿದ್ರೆ ಅದು ಅಲ್ಲೇ ಗಟ್ಟಿ ಉಂಡೆ ಆಗುತ್ತೆ. ಈಗ ಸ್ವಲ್ಪ ಮೆತ್ತಗಿದ್ರೂ ಪಾಕ ತಣಿದಾಗ ಗಟ್ಟಿ ಆಗುತ್ತೆ. ಈ ಥರ ಉಂಡೆ ಮಾಡಿಕೊಂಡು ಚೆನ್ನಾಗಿ ನೋಡಿ ಎಳ್ಳುಂಡೆ. ಇದನ್ನು ಡೆಸಿಕೇಟೆಡ್ ಕೋಕೋನಟ್ಟಲ್ಲಿ ಹೊರಳಾಡಿಸಿ ಇಟ್ಕೊಳ್ತಾ ಇದ್ದೀನಿ. ಇದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಖಾಲಿ ಎಳ್ಳುಂಡೆನೇ ರುಚಿ, ಅದರ ಜೊತೆ ಇದು ಡೆಸಿಕೇಟೆಡ್ ಕೋಕೋನಟ್ ಇದ್ದರೆ ಇನ್ನೂ ರುಚಿಯಾಗಿರುತ್ತೆ. ನಾನು ನನ್ನ ಚಾನಲಲ್ಲಿ ಮಾಡಿದ್ದೀನಿ ಡೆಸಿಕೇಟೆಡ್ ಕೋಕೋನಟ್ ಹೆಂಗೆ ಮಾಡೋದು ಅಂತ ತೋರಿಸಿದ್ದೀನಿ, ಮನೆಯಲ್ಲಿ ಹೆಂಗೆ ಮಾಡ್ಬೋದು ಅಂತ. ಇಲ್ಲಾಂದರೆ ನಿಮಗೆ ಔಟ್ಸೈಡ್ ಸಿಗುತ್ತೆ, ಡೆಸಿಕೇಟೆಡ್ ಕೋಕೋನಟ್ ಅಂತಲೇ ಸಿಗುತ್ತೆ. ಅದನ್ನು ತೊಗೊಂಡು ಬಂದು ಉಪಯೋಗಿಸ್ಕೋಬೋದು. ಈ ಥರ ಮಾಡ್ಕೋಬೋದು. ಒಂದೊಂದೇ ಅದೇ ರೀತಿ ಮಾಡಿ ಇಟ್ಕೊಳ್ಳಿ. ಈ ಥರ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಇದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಎಳ್ಳುಂಡೆ. ರಕ್ತ ಶುದ್ಧಿಗೆ ಒಳ್ಳೆಯದಂತೆ ಎಳ್ಳು, ಆಯುರ್ವೇದದ ಪ್ರಕಾರ. ಅದರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ಫೈಬರ್ ತುಂಬ ಇರೋದರಿಂದ ಬೇರೆಲ್ಲ ಡೈಜೆಷನ್ಗೆ ಅದಕ್ಕೆಲ್ಲ ತುಂಬ ಒಳ್ಳೆಯದಾಗತ್ತೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಕಬ್ಬಿಣ ಸತ್ವ ತುಂಬ ಇರುತ್ತೆ, ಕಬ್ಬಿಣದ ಅಂಶ, ಐರನ್. ಅದರಿಂದ ಅದನ್ನು ತಿನ್ಬೋದು. ಅದನ್ನು ಮಕ್ಕಳಿಗೆಲ್ಲ ಇದನ್ನು ಮಾಡಿಕೊಟ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಈ ಥರ
ಒಂದೊಂದೇ ಎಲ್ಲ ಉಂಡೆಗಳನ್ನು ಮಾಡಿ ಇಟ್ಕೊಳ್ಳಿ. ಬೇಕು ಅಂದರೆ ಡೆಸ್ಕೆಟೆಡ್ ಕೋಕೋನಟ್ ಬೇಡ ಅಂದರೆ ಹಾಗೆ ಬೇಕಾದ್ರೂ ಇಟ್ಕೋಬೋದು, ನೀವು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಇನ್ನು ಮುಂದೆ ಬರುವ ಹಬ್ಬಗಳೆಲ್ಲ ಬರುತ್ತಲ್ವ, ಇನ್ನೀಗ ಹಬ್ಬಗಳು ಸ್ಟಾರ್ಟ್ ಆಗುತ್ತೆ, ಅದಕ್ಕೆಲ್ಲ ಈ ಥರ ಮಾಡ್ಬೋದು. ಪಂಚಮಿ ಹಬ್ಬಕ್ಕೆ ನೀವು ಉಂಡೆಗಳೇನಾದರೂ ಮಾಡಬೇಕು ಅಂದರೆ ಅದನ್ನು ಮಾಡ್ಬೋದು, ಅಥವಾ ಬೇರೆ ಯಾವ್ದಾರು ಹಬ್ಬಕ್ಕೆ, ಗಣೇಶನ ಹಬ್ಬಕ್ಕೆ ಮಾಡ್ಬೋದು. ಗಣೇಶನಿಗೆ ಎಳ್ಳುಂಡೆ ಪ್ರೀತಿ ಅಂತ ಲೆಕ್ಕ, ಅದರಿಂದ ಚೌತಿಗೆ ಮಾಡ್ಕೋಬೋದು ಗಣೇಶನ ಹಬ್ಬಕ್ಕೆ. ಈ ಥರ ಮಾಡ್ಬೋದು. ತುಂಬ ಸುಲಭವಾಗಿ ಮಾಡುವಂತಹ ಒಂದು ಸಿಹಿ ತಿಂಡಿ. ಸಾಯಂಕಾಲ ಮನೇಲಿ ಹೀಗೆ ತಿನ್ನೋದಾದರೂ ಮಾಡ್ಬೋದು ನೀವು ಮಕ್ಕಳಿಗೆಲ್ಲ ತಿನ್ನೋಕ್ಕೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.